ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ. ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ. ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ. ಮೈಸೂರು ಜನವರಿ 30. ನಗರದ ಕೆಆರ್ ಆಸ್ಪತ್ರೆಗೆ ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರಾದ ಎಲ್ ನಾರಾಯಣಸ್ವಾಮಿ ಅವರಿಂದು ದಿಢೀರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಈ ಸಂದರ್ಭದಲ್ಲಿ ವಾರ್ಡ್ಗಳು ಮತ್ತು ರೇಡಿಯೋ ಡಯಾಗ್ನೋಸಿಸ್ ವಿಭಾಗ, ಎಕ್ಸ್ರೇ ವಿಭಾಗ, ಆಪರೇಷನ್ ಥಿಯೇಟರ್ಗಳು ಮತ್ತು ಇತರೆ ಸ್ಥಳಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಬಳಿಕ ಔಷಧಗಳ ದಾಸ್ತಾನು ದಾಖಲಾತಿಯನ್ನು ಹಾಗೂ ರೋಗಿಗಳು ಮತ್ತು ರೋಗಿಗಳ ಸಂಬಂಧಿಕರ ಕುಂದುಕೊರತೆಗಳನ್ನು ಆಲಿಸಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಆಯೋಗದ ಸದಸ್ಯರಾದ ಡಾಕ್ಟರ್ ಟಿ ಶ್ಯಾಮಭಟ್, ಡಾಕ್ಟರ್ ಎಸ್.ಕೆ. ವೆಂಟಗೋಡಿ, ಕೆಆರ್ ಆಸ್ಪತ್ರೆಯ ಆರ್ಎಂಒ ಡಾಕ್ಟರ್ ನಯಾಜ್ ಹಾಗೂ ಮೆಡಿಕಲ್ ಸೂಪರಿಂಟೆಂಡೆಂಟ್ ಡಾಕ್ಟರ್ ಶೋಭಾ ಹಾಗೂ ವೈದ್ಯರು ಉಪಸ್ಥಿತರಿದ್ದರು. ಪರವಾಗಿಲ್ಲ ಅಂತ ಅನ್ನಿಸ್ತದೆ. ಯಾರೋ ನಮಗೆ ಕಂಪ್ಲೇಂಟ್ ಕೊಟ್ಟಿದ್ರು, ಕಂಪ್ಲೇಂಟ್ ಫೋನ್ ಮಾಡಿದ್ವಿ, ಬಾರಪ್ಪ ಇಲ್ಲಿ ತೋರಿಸಿ ಬನ್ನಿ, ಇಲ್ಲಿ ನಿಮ್ಮ ಕಂಪ್ಲೇಂಟಲ್ಲಿ ಏನೇನಿದೆ ಅಂತ. ಇಲ್ಲಿವರೆಗೂ ಬಂದಿಲ್ಲ ಅವರು. ಇನ್ನು ಮುಂದೆ ಹೋಗ್ತಾ ಇದ್ವಿ. ಮೈಸೂರಿನಲ್ಲಿ ಜಟಿಲವಾದ ಸಮಸ್ಯೆಗಳು ಏನಾದ್ರು ಕಂಡುವಂಥ ಬೆಳಗ್ಗೆ ನಾವು ಆ ಥರದ ಓವರ್ ಆಲ್ ಮೈಸೂರು ನೋಡೋಂಥದ್ದು ಅಂದರೆ ಸಮಸ್ಯೆಗಳು ನೋಡೋಂಥದ್ದಿಲ್ಲ. ಹ್ಯೂಮನ್ ರೈಟ್ಸ್ ವೈಲೇಷನ್ಸ್ ಏನಿದೆ, ಹ್ಯೂಮನ್ ರೈಟ್ಸ್ ಬೇಸಿಕ್ ಕಮ್ಯುನಿಟೀಸ್ ಈ ಆಸ್ಪತ್ರೆಯಲ್ಲಿ ಬಡವರು ಚಿಕಿತ್ಸೆ ಕೊಡ್ತಾ ಇದ್ದಾರೆ, ಶುಚಿಯಾಗಿದೆಯಾ, ಏನಾದರೂ ಇಲ್ಲಿ ಎಕ್ಸ್ಪ್ಲಾಯ್ಟೇಷನ್ ನಡೀತಿದೆ ಅಂತ ನೋಡ್ಲಿಕ್ಕೆ ಬಂದಿದ್ದೀವಿ. ಯಾಕೆ ಎಕ್ಸ್ಟ್ರಾಕ್ಷನ್ ನಮಗೆ ಯಾಕೆ ಸಂಬಂಧಪಟ್ಟಿದ್ದು ಅಂದರೆ, ಅದು ಮಾಡಿದರೆ ಬಡವರಿಗೆ ಅವ್ರ ಬದುಕುವ ಹಕ್ಕು ಇದೆಯಲ್ಲ ಅದು ಮೊಟಕಾಗ್ತದೆ. ಅದು ಇದೆಯೋ ಇಲ್ಲೋ ನೋಡೋಕ್ಕಂತ ಬಂದಿದ್ದೀವಿ. ಸ್ವಲ್ಪ ನೋಡಿದ್ದೀವಿ. ಈಗ ಇನ್ನೊಂದು ಸ್ವಲ್ಪ ಮುಂದೆ ಎಲ್ಲ ಪ್ರತಿಯೊಂದು ನೋಡಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿವರೆಗೂ ಕಂಡು ಬಂದಿಲ್ಲ. ನಾವು ಯಾರು ಪೇಷಂಟ್ನವರೆಲ್ಲ ಕೇಳ್ತಾ ಇದ್ದೀವಿ. ಕೆಲವರು ಹೇಳ್ತಾರೆ, ಪ್ರಾಕ್ಟಿಕಲ್ ಗೊತ್ತಿಲ್ಲ ಹೇಳ್ತಾರೆ, ಈ ಥರ ಇದೆ, ಡಿಲೇ ಆಯಿತು, ಲೇಟ್ ಆಯಿತು ಅಂತ ಹೇಳಿ. ಕೆಲವು ಈ ಪ್ರೊಸೀಜರ್ ಇದೆಲ್ಲ ಅದು ತತ್ಕ್ಷಣ ಕಾಪಿ ತೆಗೆದು ಕೊಡೋಂಗೆ ಅಲ್ಲ. ಅದು ಒಂದ್ಸಲಿ ಫಾರ್ ಎಕ್ಸಾಂಪಲ್ CT ಆಗಿರ್ಬೋದು, MRI ಅದ್ರಲ್ಲಿ ಹೋದರೆ ಅದಕ್ಕೊಂದು ಅದರದ್ದೇ ಆದಂಥ ಒಂದು ಟೈಮ್ ಕನ್ಸ್ಯೂಮಿಂಗ್ ಇದೆ. ಹಾಗಾಗಿ ಒಂದೆರಡು ಲೇಟ್ ಆಗಿರ್ಬೋದು. ನಮಗೆ ಇಲ್ಲಿವರೆಗೂ ನಾವು ನೋಡಿದ ಹಾಗೆ, ನಾವು ಮಾನ್ಯ ಸದಸ್ಯರುಗಳ ಜೊತೆ ನೋಡಿದ ಹಾಗೆ ಅಂಥ ಗುರುತರವಾದಂಥ ನಮ್ಮ ಕಣ್ಣಿಗೆ ಬಿದ್ದಿಲ್ಲ. ಏನು ಬಿದ್ದಿಲ್ಲ. ನೋಡಿ, ಇನ್ನು ಮುಂದೆ ನೋಡಿ. ಎಷ್ಟು ಒಂದು 28 ಎಕರ್ಸ್ ಇದೆ. ಒಬ್ಬ ಪೇಷಂಟ್ ಇಲ್ಲ ಬರೋಣ ಹೆಂಗೆ ಗೊತ್ತಾಗುತ್ತೆ ನಾವು ಪರ್ಟಿಕ್ಯುಲರ್ ಡಿಪಾರ್ಟ್ಮೆಂಟ್ಗೆ? ಸರ್, ಇಲ್ಲಿ ರಿಜಿಸ್ಟ್ರೇಷನ್ ಬರ್ತಾರಲ್ಲ ಸರ್, ಫಸ್ಟ್ ರಿಜಿಸ್ಟ್ರೇಷನ್ ಅವ್ರಿಗೆ ಏನು ಸಮಸ್ಯೆ ಏನು ಅಂತ ಕೇಳ್ತೀವಿ. ಆ ಸಮಸ್ಯೆ ಇದ್ದರೆ ಆ ನಂಬರ್ಗೆ ಹೋಗಿ, ನಂಬರ್ಸ್ ಇದೆ, ಆ ನಂಬರ್ಗೆ ಹೋಗಿ ಅಂತ ಹೇಳಿ ಹೇಳ್ತೀವಿ. ಆ ನಂಬರ್ ಹೋಗೋದಕ್ಕೆ ನಮಗೆ ಇವರು ಸೆಕ್ಯೂರಿಟಿನವ್ರು ಇರೋಲ್ಲ, ಅವರೇ ಇದು ಮಾಡಿ ಕಳಿಸ್ತಾರೆ, ಬರ್ತಾರೆ. ಆ್ಯಂಡ್ ಈಸಿ ಹಿಂಗೆ ಅಂತ ಹೇಳಿದ್ರೆ ಸರ್, ಇದು ರಿಜಿಸ್ಟ್ರೇಷನ್ನು, ಇದೇ OPD. ಇಲ್ಲಿಂದ ಇಲ್ಲಿ ತೋರಿಸ್ಕೊಂಡು ಮೆಡಿಸಿನ್ OPD, ಈ ಕಡೆ ಸರ್ಜರಿ OPD, ಇದೆಲ್ಲ OPD ಬ್ಲಾಕ್ಸ್. ಮೇಲ್ಗಡೆ ENT ಇದೆ, ಕಾರ್ಪೊರೇಟ್ ಆಫೀಸ್ ಬಂದಿದ್ದು ಅಷ್ಟು ಚೆನ್ನಾಗಿ ಅಪ್ಡೇಟ್. 5 months ಟೈಮ್ ಕೊಡಿ ಸರ್. ನಾನು 5 months, ಮೇಡಮ್ 6 months ನೀವು ಬಿಟ್ಟು ಮತ್ತೆ ಬನ್ನಿ ಸರ್. ಯು ವಿಲ್ ಡೆಫಿನೆಟ್ಲಿ ಸಿ ಅ ಟ್ರಾನ್ಸ್ಫರ್. ವಿಲ್ ಬಿ ವಿಸಿಟಿಂಗ್ ಇನ್ ಜುಲೈ. ಡೆಫಿನೆಟ್ಲಿ ಸರ್, ಬನ್ನಿ ಸರ್. ನಿಮಗೆ ಖುಷಿ ಆಗುತ್ತೆ. ಎಷ್ಟು ಚೆನ್ನಾಗಿ ಅಂದರೆ ಇಲ್ಲಿ ಅತಿಕ್ ಅಂತವ್ರು ಇದ್ದಾರಲ್ಲ, ಪ್ರಿನ್ಸಿಪಾಲ್ ಚೀಫ್ ಸೆಕ್ರೆಟರಿ, ಚೀಫ್ ಸೆಕ್ರೆಟರಿ, ಅವರ ಡಾಟರ್ ಡೆಲಿವರಿ ಆಗಿದ್ದು ಹಾಸ್ಪಿಟಲ್. ಹೌದು, ಡಾಟರ್ ಡೆಲಿವರಿ ಅದು ಹೌದು. ಅಷ್ಟು ಜನ ಅಪ್ಡೇಟ್ ಮಾಡಿದ್ದಾರೆ. ಏನಲ್ಲ, ಈ ಥರ ನಮ್ಮ ಸಿಕ್ಕಂಥ ಚಾನ್ಸಲ್ಲಿ ನಾವು ಅಪ್ಡೇಟ್ ಮಾಡಿ ಕಂಪ್ಲೀಟ್ ಕೊಟ್ಟರೆ ಒಂದು ನೀವು ಡಾಕ್ಟರ್ ಆಗಿದ್ದಕ್ಕೆ ಸಿಕ್ಕೋದು ನಮಗೊಂದು ಸಾಕು ಅಷ್ಟೇ. ಅದಷ್ಟು ಬಿಟ್ಟರೆ ಇನ್ನು ಏನೂ ಕೊಡೋದಿಲ್ಲ. ನೀವೇನು ಮಾಡಿದ್ರೂ ಇಲ್ಲ. ಇದು ಇಸ್ ಎವಿಡೆನ್ಸ್. ಹೇಗೆ ಮಾಡಿದ್ರೆ ಏನು ಅಂತ ಇದೆ ಎವಿಡೆನ್ಸ್. ಹೇಳಿ ಸರ್, ನಾನು ಒಂದು ಡೆತ್ ಸರ್ಟಿಫಿಕೇಟ್ಗೆ ಚೇಂಜಸ್ ಆಗಿದ್ದಕ್ಕೆ ಸರ್ 15 ಡೇಸಿಂದ ಓಡಾಡ್ತಾ ಇದ್ದು. ಒಂದು ಡೇ 15th ಜನವರಿ ಸತ್ತೋಗಿದ್ದು. ಇಲ್ಲಿ ತನಕನೂ ಒಬ್ಬರು ಒಂದೊಂಥರ ಹೇಳ್ತಾರೆ, ಒಂದು ಇನ್ಸ್ಟ್ರಕ್ಷನ್ಸ್ ಇಲ್ಲ. ಏನಾಗಿದೆ ಗೊತ್ತು, ಹೆಸರು ಚೇಂಜಸ್ ಆಗಿದೆ, ಹೌದು. ಅರ್ಜೆಂಟಲ್ಲಿ ಹೆಸರು ಚೇಂಜ್ ಮಾಡಿದರೆ ಸತ್ಯ. ಅದನ್ನು ಚೇಂಜ್ ಮಾಡಲಿಕ್ಕೆ ಒಂದು ಇದನ್ನು ಮಾಡ್ಕೊಬಂದ್ರು ಅದು ಎಲ್ಲ ಡಾಕ್ಯುಮೆಂಟ್. ನೀವು RMO ಮೀಟ್ ಮಾಡಿದ್ರಾ ಸರ್? ಹೋಗಿ ಅವ್ರ ಹತ್ರ ಮೀಟ್ ಮಾಡಿ ಅವ್ರ ಸೈನ್ ಎಲ್ಲಿದ್ದಾರಂತೆ RMO? ಎಲ್ಲಿ ನೋಡಿ ಸೈನು ಮಾಡ್ಕೊಂಡು ಯಾರು ನೋಡಿದರೆ ನಾವು ಗೊತ್ತಿರಲಿಲ್ಲ. ಮಾಡ್ಕೊಟ್ಟಿದ್ದೇವೆ ನೋಡಿ. MRD ಅಂತ ಮಾಡಿಕೊಟ್ಟಿದ್ದಾರಲ್ಲ, ಅದನ್ನ ತಗೊಂಡೋಗಿ ಕೊಟ್ರೆ ಮತ್ತೆ ಅಪ್ಲಿಕೇಶನ್ ಕೊಡಿ ಅಂತಾರೆ. ಅಪ್ಲಿಕೇಶನ್ ಮತ್ತೆ ಕೊಟ್ಟರೆ ಪ್ರೊಸೀಜರ್ ಇದೆ. ಅದು ಅಟ್ಲೀಸ್ಟ್ ನೀವು ಅಲ್ಲಿ ಏನು ಹಾಕಬೇಕು, ಈ ಥರ ಆದರೆ ಈ ಥರ ಮಾಡಿ ಅಂತ ಒಂದೂ ಇಲ್ಲ. ಪಾಪ ಅವ್ರಿಗೆ ಏನು ಗೊತ್ತಿಲ್ಲ. ಕರ್ಕೊಂಡು ಬಂದು ಪಾಪ ಸುಮ್ಮನೆ ನಿಮ್ಗೆ ಅಷ್ಟೇ ಬಂದಾಗ ಹೇಳ್ತಾ ಇದ್ರಿ. 10 ಜನ ನೀವು ಒಂದು ಕೆಲಸ ಮಾಡಿ ಸರ್, 10 ಜನ ನೀವು ಪೇಷಂಟ್ ಅಟೆಂಡ್ ಕೇಳಿ ಸರ್. ಆಯ್ತು, ಕೇಳ್ತಾ ಇದ್ದೀವಿ.
ಕೇಳ್ಕೊಂಡೆ ಬಂದಿದ್ದೀವಿ. ಮಾಡ್ಲಿಕ್ಕೆ ಅಲ್ಲ, 15 days ಸರ್, ಒಂದು ಮಾತು ಕೇಳಿ, ಲೀಗಲ್ ಡಾಕ್ಯುಮೆಂಟ್ಸ್ ಇದು. ಹೌದು, ಮಂಜುನಾಥಾಗೆ ತುಂಬಾ ಡಿಫ್ರೆನ್ಸ್ ಸತ್ಯ. ನಾವೇನು ಅದಕ್ಕೆ ಡಾಕ್ಯುಮೆಂಟ್ ಇದೆ, ಆಧಾರ್ ಕಾರ್ಡ್ ಇದೆ, ರೇಷನ್ ಕಾರ್ಡ್ ಇದೆ ಅಲ್ವಾ ಸರ್? ಜೊತೆಗೆ ನೀವು ಕೇಳಿದಾಗೆ ಇದನ್ನು ಬಿಟ್ಟು ಬಂದಿದ್ದೀವಿ. ಇದು ಒಂದು ಸೈನ್ಗೆ ನಮ್ಗೇನು ಕೆಲಸ ಇರಲ್ವಾ? ಬೇರೆ ಕೆಲಸಗಳು ಯಾವ ಸೈನ್ಗಾಗಿ ನಿಂತ್ಕೋಬೇಕು ನಾವು? ಸರ್ ಅವರು ಇವ್ರ ಮನೆಯಲ್ಲಿ ಕೆಲಸ ಮಾಡೋರಂತೆ ಸರ್, ಇವರು ಅವ್ರಿಗೆ ರಿಲೇಟಿವ್ ಅಲ್ಲ ಸರ್. ಅದಕ್ಕೆ ನಾನು RMO ಸರ್ ಹತ್ರ ಸಿಗ್ನೇಚರ್ ಮಾಡಿಸ್ಕೊಂಡು ಬಂದಿದ್ದೆ. ಸರ್ ಅವರು ಸರ್ ಹತ್ರ ಮಾತಾಡ್ತಾ ಇದ್ದೀನಿ. ನಾನು ಸರ್ ಹತ್ರ ಇರ್ಬೋದು ಮೇಡಮ್. ಆಯ್ತು ಬಿಡಿ ಇದು ಕೊಡೋದಕ್ಕೆ ಸಮಯ ನೀವು ಕ್ಲಿಯರ್ ಮಾಡೋದು ಬೇಡ ಸರ್. ಪ್ರಾಬ್ಲಮ್ ಹೇಳ್ತಾರ ನೀವು ಇದ್ದಾಗ ಇವತ್ತು ಕ್ಲಿಯರ್ ಆಗ್ತಿದೆ. ನಾನು ಅವತ್ತು ಕೊಟ್ಟು ದಿನ ಅವ್ರು ಹೇಳ್ಬೋದಿತ್ತಲ್ಲ ಸರ್, ಇದಕ್ಕೊಂದು ಅಪ್ಲಿಕೇಶನ್ ಬೇಕು, ಇದಕ್ಕೊಂದು ಪ್ರಿಂಟೆಡ್ ಮ್ಯಾಟರ್ ಇದೆ. ಏನಾಗಿರುತ್ತೆ ಒಂದು ನಿಮಿಷ ಸರ್, ನಾನು ಹೇಳ್ಬಿಡ್ತೀನಿ ಸರ್ ಹತ್ರ. ನೀವು ಮೇಲೆ ಮಾತಾಡಿ. ನಂದು ನೀವು ಕೇಳಿ ದಯಮಾಡಿ. ಹ್ಯೂಮನ್ ರೈಟ್ಸ್ ನಾನು ಈ ಥರ ಮಾಡ್ತಾರೆ ಅಂತ ಇಲ್ಲಿ ಬರೋದು 99% ಎಲ್ಲ ಬಡವರು ಸರ್. ಬರ್ಕೊಟ್ಟಿದ್ದಾರೆ, ಆಮೇಲೆ ಅಪ್ಲಿಕೇಶನ್ ನೀವು ನನಗೆ ಡೈರೆಕ್ಟ್ ಯಾವತ್ತಾದ್ರು ಬಂದು ನಾನು 2ನೇ ಸಾರಿ 3 ಜನ ಬಂದು 4 ಬಾರಿ ಬಂದೀನಿ ಸರ್. ನಾನು 4 ಬಂದೆ ಇಲ್ಲ ಸರ್. ಈಗಲೂ ಸರ್ ನೋಡ್ಕೊಂಡು ಬಂದೆ. ಈಗ ನಿಮ್ಮವ್ರು ಗೈಡ್ ಮಾಡಿದ್ದೇನು ಅಂತಂದ್ರೆ ರೌಂಡ್ಸ್ಗೆ ಹೋಗಿದ್ದಾರೆ ಅಂತ. ಈಗ ರೌಂಡ್ಸ್ಗೆ ಹೋಗಿದ್ದಾರೆ ಅಂತ ಇವ್ರು ಅಂದ್ರು ಸರ್, ನಾನು 10 ನಿಮಿಷ ಇಲ್ಲೂ ಇರ್ತೀನಿ, ನಾನು ನೀವು ಹೋಗಿ ಅವ್ರ ಹಾಕ್ಸ್ಕೊ ಬನ್ನಿ ಸರ್ ಅಂತ ಬಂದೆ. ರೌಂಡ್ಸ್ಗೆ ಹೋಗಿದ್ದಾರೆ ಅಂತ. ಸೊ ನಾನು ಇವತ್ತೇ ನಿಮ್ಮನ್ನು ನೋಡ್ತಾ ಇರೋದು, ನಾನು ನೋಡಿಲ್ಲ. ಚೇಂಬರ್ಲಿ ಯಾರು ತೋರಿಸ್ತಿರ್ತಾರೆ ಅವರೇನು ಅನ್ಕೋಬೇಕು. ತಗೊಂಡ್ಬಂದಿದ್ದೀರಿ, ನನಗೆ ಬಂದು ಡೈರೆಕ್ಟ್ ಇದು ಮಾಡಿ ನಾನು ಮಾಡ್ಕೊಳ್ತೀನಿ. ಈಗ ನೀವು ತಂದ್ರಿ, ನಾನು ಇಲ್ಲೇ ಈಗ ಫೋನ್ ಅಂತ ಇಲ್ಲೇ ಇದೆ, ವೇಟ್ ಮಾಡ್ತೀನಿ, ಮಾಡ್ಕೊಡ್ತೀನಿ ಅಂತ ನಮ್ಮವರೇ ಹೇಳ್ತಾ ಇದ್ದಾರೆ. ಇವತ್ತು ಅರ್ಜಿ ಕೊಟ್ಟಿದ್ದಾರೆ, ಇಶ್ಯೂ ಮಾಡಿದ್ರೆ ಪ್ರೊಸೀಜರ್ ಪ್ರಕಾರ ವೈಲೇಟ್ ಮಾಡಕ್ಕೆ ಆಗ್ತಿಲ್ಲ. ಒಂದು ಯಾಕ್ರಿ ಒಂದು ನಿಮಿಷ ಹೌದು ಆಯ್ತು, ಸುಮ್ಮನೆ ಒಂದು ನಿಮಿಷ. ಈಗ ನನಗೆ ಹೇಳಲಿಲ್ಲ, ಹೌದಾ? ಇದು ಡಿಲೇ ಆಗೋದಾದ್ರೆ ಏನೋ ಒಂದು ಪ್ರಾಬ್ಲಮ್ ಸ್ನ್ಯಾಗ್ ಆಗೋದಾದ್ರೆ ಆಯ್ತು. ಒಂದು ಸಿಂಗಲ್ ವಿಂಡೋ ಪಾಲಿಸಿ ಅಂತ ಈಗ ಬೇಕು ಅಂದ್ರೆ ಪ್ರೊಸೀಜರ್ ಏನು ಈ ಥರ ಯಾರೋ ಒಬ್ರು ಇರ್ತಾರಲ್ಲ, ಹೋದ್ರೆ ನೋಡಿ ಬೇಕು ಅಂತಂದ್ರೆ ನೋಡಿ ಇಷ್ಟೆಲ್ಲ ಬೇಕು ಅಂತ ಹೇಳ್ತಾರೆ, ನೋಡಿ ಸಪ್ಲೈ ಮಾಡ್ತಾರೆ. ಅದು ಏನಾಗ್ತದೆ, ಅದು ಒಂದು ಕಡೆ ಇನ್ಫಾರ್ಮೇಷನ್ ಸಿಕ್ಕೋದಿಲ್ಲ. ಹಾಗಾಗಿ 15 days ಅವ್ರಿಗೆ ಆಗಿದೆ. ಅದ್ರ ಬಗ್ಗೆ ಎಲ್ಲಿ ಅವರು ಡೆತ್ ಸರ್ಟಿಫಿಕೇಟ್ ಅಪ್ಲೈ ಮಾಡ್ತಾರೋ ಅವ್ರು ಗೈಡ್ ಮಾಡಿಬಿಟ್ರೆ ಸಾಕು. ನೋಡಿ ಇಷ್ಟೆಲ್ಲ ಬೇಕು, ಒಂದು ಸ್ಲಿಪ್ಪು, ಪ್ರಿಂಟೆಡ್ ಸ್ಲಿಪ್ಪು ಇದರಲ್ಲೆಲ್ಲ ಹಾಕೊಂಡು ಮಾಡಿ ಬನ್ನಿ. ಈಗ ಮಾಡಿ ಇಲ್ಲಿದೆ ನೋಡಿ, ನಾನು ತೋರಿಸ್ಲಿ ಮೇಡಮ್. ಈಗ ಬನ್ನಿ ಸರ್, ನಾವು ತೋರಿಸ್ತೀವಿ. ನೀವೇ ಯಾರು ಕಳಿಸಿ ಒಂದು ಫೋಟೋ ತೆಗೆಸ್ಬಿಡಿ ಸಾಹೇಬ್ರು ಇದ್ದಾರೆ. ಯಾರಿದ್ದಾರೆ ಶಾಸಕರು? MLA ಮತ್ತಿನ್ನೇನಂತೆ ಅವ್ರು ಹೇಳಿದ ಹಾಗೆ ಮಾಡೋದಿಲ್ಲ. ಅವ್ರು ಹೇಳಿ, ನೀವು ಎಲೆಕ್ಟ್ ಮಾಡಿರೋದು ಅದಕ್ಕೋಸ್ಕರ ತಾನೆ. ನೀವೇನು ಸ್ವಂತಕ್ಕೆ ಕೇಳ್ತಾ ಇಲ್ಲ, ಆಸ್ಪತ್ರೆ ಕೇಳ್ತಾ ಇದ್ದೀವಿ. ಹೋಗಿ ಒಮ್ಮೆ ನಿಮ್ಮ ಕ್ಷೇತ್ರದಲ್ಲಿ ನೀವು ಇಂಥ ಆಸ್ಪತ್ರೆ ಇಟ್ಟಿದ್ದೀರಿ ಅಂತ ಕೇಳಿ. ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ನಮಸ್ಕಾರ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ಶ್ರೀಗರಿ, ನಿಮ್ಮ ಭಾವನೆಗಳ ಗರಿ. ಶ್ರೀಗರಿ, ನಾಡಿನ ಹೆಮ್ಮೆಯ ಗರಿ. ಮನೆ ಮನಗಳ ಗರಿದು ಶ್ರೀಗರಿ, ತನು ಮನ ಧನಗಳ ಗರಿದು ಶ್ರೀಗರಿ, ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ. ಶ್ರೀಗರಿ 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 ಶ್ರೀಗರಿ, ನಿಮ್ಮ ಮನದಾಳದ ಗರಿ.